ಹಾಯ್, ನಾನ್ ಹರ್ಷಿತಾ, ಮೇಕಪ್ ಆರ್ಟಿಸ್ಟ್ ಅಂಡ್ ಮೇಕಪ್ ಎಜುಕೇಟರ್. ಸೊ ಇವತ್ತು ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಿಮ್ಗೆ ಈ ವಿಡಿಯೋದಲ್ಲಿ ಸ್ಯಾರಿ ಪ್ರೀ ಪ್ಲೇಟಿಂಗ್ ಮತ್ತೆ ಬಾಕ್ಸ್ ಫೋಲ್ಡಿಂಗ್ ನ ಯಾವ ತರ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಏನೇನ್ ಬೇಕು ಅಂತ ನೋಡೋಣ. ಇದಕ್ಕೆ ಸೆಮಿ ಸಿಲ್ಕ್ ಸ್ಯಾರಿ ತಗೊಂಡಿದ್ದೀನಿ. ಇದು ಸೆಮಿ ಸಿಲ್ಕ್. ನೀವ್ ಯಾವ ಸ್ಯಾರಿ ಬೇಕಾದ್ರೂ ಟ್ರೈ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಸೇಫ್ಟಿ ಪಿನ್ ತಗೊಂಡಿದೀನಿ. ಸೇಫ್ಟಿ ಪಿನ್ ಅಷ್ಟೇ ಯಾವ ಬ್ರ್ಯಾಂಡ್ ಆದ್ರೂ ತಗೋಬಹುದು. ನಿಮ್ಗೆ ಇದ್ರಲ್ಲಿ ಯಾವ ಬ್ರ್ಯಾಂಡ್ ಅಂದ್ರೆ ಕೆಲವೊಂದು ಪಿನ್ಸ್ ಸ್ಯಾರಿ ಒಳಗಡೆ ಹೋಗಲ್ಲ ಕೆಲವೊಂದು ಸ್ಯಾರಿಗೆ ಅಂತ ಇರುತ್ತೆ. ಸೊ ಅದಕ್ಕೆ ನಾನು ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಲೆಪ್ರಾ ಅಂತ ಒಂದು ಬ್ರ್ಯಾಂಡ್ ಇದೆ. ಸೊ ಅದ್ರಲ್ಲೂ ನಿಮ್ಗೆ ಯೆಲ್ಲೋ ಅಂಡ್ ಗ್ರೀನ್ ಕಲರ್ ಬರುತ್ತೆ. ಏನು ಟ್ಯಾಗ್ ಯೆಲ್ಲೋ ಅಂಡ್ ಗ್ರೀನ್ ಬರುತ್ತೆ. ಸೊ ಅದ್ರಲ್ಲಿ ನೀವು ಯಾವ್ದನ್ನ ತಗೊಳ್ಳಿ ಅಂತ ಹೇಳಿದ್ರೆ ಗ್ರೀನ್ ಕಲರ್ ಏನಿರುತ್ತೆ ಅದನ್ನ ತಗೊಳ್ಳಿ. ಸೊ ಅದು ಎಲ್ಲಾ ಸ್ಯಾರೀಸಿಗೂ ನಿಮ್ಗೆ ಸ್ವಲ್ಪ ಈಸಿ ಆಗಿ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ಸ್ಯಾರಿ ಪೆಗ್ ತಗೊಂಡಿದೀನಿ. ಇದು ಸ್ಯಾರಿ ಪೆಗ್ ಬಂದು ಸೈಜ್ ಅಲ್ಲಿ ಸ್ವಲ್ಪ ಬಿಗ್ ಸೈಜ್. ಇದ್ರದ್ದೇನಾದ್ರೂ ಲಿಂಕ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಐರನ್ ಬಾಕ್ಸ್ ತಗೊಂಡಿದೀನಿ. ಸೊ ಈ ಐರನ್ ಬಾಕ್ಸ್ ಏನಪ್ಪಾ ಕ್ವಾಲಿಟೀಸ್ ಅಥವಾ ಏನ್ ವಿಶೇಷ ಇದ್ರಲ್ಲಿ ಅಂತಂದ್ರೆ, ಇದು ಒಂದು ಸ್ಟೀಮ್ ಐರನ್ ಬಾಕ್ಸ್. ಮತ್ತೆ ಇದ್ರಲ್ಲಿ ನಿಮ್ಗೆ ತುಂಬಾ ತರ ಫ್ಯೂಚರ್ಸ್ ಇದೆ. ಏನಪ್ಪಾ ಅಂತಂದ್ರೆ ಸ್ಯಾರಿ ಸುಡೋದು ಆತರ ಎಲ್ಲ ಪ್ರಾಬ್ಲಮ್ ನಾವು ಫೇಸ್ ಮಾಡ್ತೀವಿ ನಾವು ಮಾಡ್ಬೇಕಾದ್ರೆ. ಅಂದ್ರೆ ಲೈಕ್ ಬಿಗಿನರ್ಸ್ ಆಗಿರ್ಬೋದು, ಪ್ರೋಸ್ ಆಗಿರ್ಬೋದು, ಯಾರಾದ್ರೂ ಆಗ್ಲಿ ಸ್ಯಾರಿ ಸುಡೋ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಸೊ ಈ ಐರನ್ ಬಾಕ್ಸ್ ಅಲ್ಲಿ ನಿಮ್ಗೆ ಯಾವ್ದೇ ರೀತಿ ಸ್ಯಾರಿ ಸುಡೋದು ಆತರ ಏನು ಪ್ರಾಬ್ಲಮ್ ಆಗಲ್ಲ. ಮತ್ತೆ ಇದ್ರಲ್ಲಿ ಯಾವ್ದೇ ರೀತಿ ಹೀಟ್ ಕಂಟ್ರೋಲ್ ಏನು ಇಲ್ಲ. ನೀವು ಅದೇ ಏನು ಬಟ್ಟೆ ಮೇಲೆ ನೀವು ಐರನ್ ಬಾಕ್ಸ್ ಇಟ್ಟಿದ ತಕ್ಷಣ ಅದೇ ನಿಮ್ಗೆ ಸೆಟ್ ಆಗುತ್ತೆ ಟೆಂಪರೇಚರ್ಸ್. ಈ ಬಟ್ಟೆಗೆ ಯಾವ ತರ ಟೆಂಪರೇಚರ್ ಬೇಕು, ಕಾಟನ್ಗೆ ಯಾವ ತರ ಟೆಂಪರೇಚರ್ ಬೇಕು ಅನ್ನೋದು ಇದೇ ಸೆಟ್ ಆಗುತ್ತೆ. ಓಕೆನಾ. ಇದ್ರದ್ದು ಏನಾದ್ರು ಲಿಂಕ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಓಕೆನಾ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವಾಗ ಏನ್ ಮಾಡಿದೀನಪ್ಪ ಅಂತಂದ್ರೆ ಸ್ಯಾರಿನ ಐರನ್ ಮಾಡ್ಕೊಂಡಿದೀನಿ. ಫುಲ್ ಸ್ಯಾರಿನ ನಾನು ಆಲ್ರೆಡಿ ಇದನ್ನ ಕ್ಲಾಸಸ್ಗೆ ಅಂತ ಅನ್ಬಿಟ್ಟು ಪ್ರೀ ಪ್ಲೇಟ್ ಮಾಡಕ್ಕೆ ಅಂತ ಯೂಸ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ನಾನು ಸ್ಯಾರಿನ ನೀಟಾಗಿ ಐರನ್ ಮಾಡ್ಕೊಂಡಿದೀನಿ. ಆಯ್ತಾ. ನೀವು ಅಷ್ಟೇ ಸ್ಯಾರಿ ನೀಟಾಗಿ ಐರನ್ ಮಾಡಿದ್ರೆ ನಿಮ್ಗೆ ನೀಟಾಗಿ ಪ್ಲೀಟ್ಸ್ ಎಲ್ಲ ನೀಟಾಗಿ ಬರುತ್ತೆ, ಎಲ್ಲೂ ವೇರಿಯೇಷನ್ಸ್ ಆಗಲ್ಲ. ಸೊ ಇವಾಗ ನಾವ್ ಯಾವಾಗ್ಲೂ ಸ್ಯಾರಿನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನ್ ನೋಡ್ಬೇಕಪ್ಪ ಅಂತ ಹೇಳಿದ್ರೆ, ಈಗ ನೋಡಿ ನಮ್ಗೆ 2 ಸೈಡ್ ಇರುತ್ತೆ ಸ್ಯಾರಿನಿ. ಓಕೆನಾ. 2 ಸೈಡ್ ಇರುತ್ತೆ. ಸೊ ಈ 2 ಸೈಡ್ ಅಲ್ಲಿ ಯಾವ್ದು ಪಲ್ಲು ಸೈಡ್ ಮತ್ತೆ ಯಾವ್ದು ಟಕ್ಕಿಂಗ್ ಸೈಡ್, ಅಂದ್ರೆ ನಾವು ಫಸ್ಟ್ ಸ್ಯಾರಿನ ಟಕ್ ಮಾಡ್ತೀವಲ್ಲ ಅದ್ ಯಾವ ಸೈಡ್ ಅಂತ ನೋಡ್ಕೋಬೇಕು. ಸೊ ನೋಡಿ, ಇವಾಗ ಈ ಎರಡೂ ನೋಡಕ್ಕೆ ಸ್ವಲ್ಪ ಸಿಮಿಲರ್ ಅಂತ ಅನ್ನಿಸ್ತಾ ಇದೆ ನಿಮ್ಗೆ. ಬಟ್ ಇದು ಬಂದಿ ಈ ಪಾರ್ಟ್ ಬಂದಿ ನಿಮ್ಗೆ ಟಕ್ಕಿಂಗ್ ಸೈಡ್, ಅಂದ್ರೆ ನೀವು ಇಲ್ಲಿ ಏನ ಟಕ್ ಮಾಡ್ತೀರಾ ಅಲ್ವಾ ಆ ಪಾರ್ಟ್ ಇದು. ಓಕೆನಾ. ಸೊ ನೆಕ್ಸ್ಟ್ ನಿಮ್ಗೆ ಪಲ್ಲು ಪಾರ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ನೋಡಿ. ಸೊ ಇದು ಪಲ್ಲು ಪಾರ್ಟ್. ನಾವ್ ಯಾವಾಗ್ಲೂ ಅಷ್ಟೇ ಸ್ಯಾರಿನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂತಂದ್ರೆ, ಯಾವ ಸೈಡ್ ಇಂದ ಮಾಡ್ತೀವಿ ಅಂತಂದ್ರೆ ಪಲ್ಲು ಸೈಡ್ ಇಂದಾನೆ ಮಾಡೋದು. ಫಸ್ಟ್ ಯಾವಾಗ್ಲೂ ಅಷ್ಟೇ ಸ್ಯಾರಿ ಪಲ್ಲುನ ಮಾಡ್ಕೋತೀವಿ. ಓಕೆನಾ. ಸೊ ಇವಾಗ ನಾನು ಪಲ್ಲು ಯಾವ ತರ ಮಾಡೋದು ಅಂತ ನೋಡೋಣ. ಸೊ ನೋಡಿ, ನಿಮ್ಗೆ ಪಲ್ಲುನು ಒಂದ್ ಡೌಟ್ ಬರುತ್ತೆ. ಸೊ ಯಾವ ಕಡೆಯಿಂದ ನೀವು ಪ್ಲೀಟ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಡೌಟ್ ಇರುತ್ತೆ. ಅದಕ್ಕೆ ನೀವು ಯಾವ ಕಡೆಯಿಂದ ಹೋಗ್ಬೇಕಪ್ಪ ಅಂದ್ರೆ, ನೀವು ಫಾಲ್ಸ್ ಅಂತ ಹಾಕ್ಸಿರ್ತೀರ. ನಾನು ಈ ಸ್ಯಾರಿಗೆ ಫಾಲ್ಸ್ ಹಾಕಿಲ್ಲ, ಬಿಕಾಸ್ ನಾನು ಇದನ್ನ ಕ್ಲಾಸಸ್ಗೆ ಅಂತ ಯೂಸ್ ಮಾಡೋದ್ರಿಂದ ಯಾವ್ದೇ ರೀತಿ ಪರ್ಸನಲ್ ಯೂಸ್ ಇಟ್ಕೊಂಡಿಲ್ಲ, ಕ್ಲಾಸಸ್ಗೆ ಅಂತ ಇಟ್ಕೊಂಡಿರೋದು. ಸೊ ಹಂಗಾಗಿ ನಾನು ಇದಕ್ಕೆ ಫಾಲ್ಸ್ ಹಾಕ್ಸಿಲ್ಲ. ನೀವು ಸ್ಯಾರಿ ಹಾಕೋಬೇಕಾದ್ರೆ ಆಲ್ಮೋಸ್ಟ್ ಎಲ್ಲಾ ಸ್ಯಾರಿಗೂ ನೀವು ಫಾಲ್ಸ್ ಹಾಕಿರ್ತೀರ. ನೀವು ಫಾಲ್ಸ್ ಸೈಡ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು ನೋಡಿ. ಮತ್ತೆ ಇದನ್ನ ಎಷ್ಟು ಏನು ಯಾವ ತರ ಪ್ಲೀಟ್ಸ್ ಎಷ್ಟು ಅಗ್ಲ ಇಟ್ಕೋಬೇಕು ಅದೆಲ್ಲ ನಿಮ್ಗೆ ಡೌಟ್ ಇರುತ್ತೆ. ಸೊ ನೀವ್ ನೋಡ್ಕೋಬೇಕು ನೀವು ಎಷ್ಟು ದಪ್ಪ ಇದ್ದೀರಾ, ಮತ್ತೆ ನಿಮ್ಗೆ ಎಷ್ಟು ಸ್ಪ್ರೆಡ್ಡಿಂಗ್ ಬೇಕು, ಅಂದ್ರೆ ಎಷ್ಟು ಕವರ್ ಆಗ್ಬೇಕು ನಿಮ್ಗೆ ಸ್ಯಾರಿ, ಅದನ್ನೆಲ್ಲ ನೋಡ್ಕೊಂಡು ನೀವು ಏನು ಈ ಫಸ್ಟ್ ಪ್ಲೀಟ್ ನ ಇಟ್ಕೋಬೇಕು. ಸೊ ನನಗೆ ಇವಾಗ ನಂಗೆ ಮೀಡಿಯಂ, ಇವಾಗ ನನ್ ಸೈಜ್ ಮಾಡ್ಕೋತಾ ಇದ್ದೀನಿ ಅಂತಂದ್ರೆ ನಾನು ಏನ್ ಮಾಡ್ತೀನಿ, ಒಂದು ಮೀಡಿಯಂ ಸೈಜ್ ಪ್ಲೀಟಿಂಗ್ ನ ಇಟ್ಕೊಂಡು ನೋಡಿ, ಕಾಣಿಸ್ತಾ ಇದೆ ಅಲ್ಲ ನಿಮ್ಗೆ, ಮೀಡಿಯಂ ಆಗಿ ಇಷ್ಟು ಮೆಷರ್ಮೆಂಟ್ ಇಟ್ಕೊಂಡಿದೀನಿ. ಇಷ್ಟು ಮೆಷರ್ಮೆಂಟ್ ಇಟ್ಕೊಂಡ್ಮೇಲೆ ಅದ್ರದ್ದು ಈ ಏನ್ ಫಸ್ಟ್ ಏನ್ ಇಟ್ಕೊಂಡಿರ್ತೀನಿ ಅದ್ರದ್ದು ಹಾಫ್ ಆಗಿ ನಾನು ಎಲ್ಲಾ ಪ್ಲೀಟ್ಸ್ ಇಟ್ಕೊಂತೀನಿ. ಸೊ ಇದನ್ನ ನೀವು ರ್ಯಾಂಡಮ್ ಆಗು ಇಟ್ಕೋಬಹುದು, ಬಿಕಾಸ್ ಇದು ನಮ್ದು ಫಸ್ಟ್ ಪ್ಲೀಟ್ ನ ಅರೇಂಜ್ ಮಾಡ್ಕೊಳ್ಳೋದಲ್ಲ, ಇದನ್ನ ಮತ್ತೆ ನಾವು ರಿಮೂವ್ ಮಾಡ್ತೀವಿ.
ಓಕೆನಾ. ಸೊ ಆಮೇಲೆ ಇನ್ನೊಂದ್ ಏನ್ ನೀವು ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ, ಈ ತರ ಪ್ಲೀಟ್ ಇಟ್ಕೊಂಡಾಗ ನಿಮ್ ಪ್ಲೀಟ್ ಯಾವಾಗ್ಲೂ ಕ್ಲೋಸಿಂಗ್ ಅಲ್ಲಿ ಇರ್ಬೇಕು. ಅಂದ್ರೆ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಏನಿರುತ್ತೆ ಆ ಆ ಸೈಡ್ ಬಂದು ನಿಮ್ಗೆ ಕ್ಲೋಸಿಂಗ್ ಆಗೇ ಇರ್ಬೇಕು. ಸೊ ಈ ತರ ಕ್ಲೋಸಿಂಗ್ ಆಗಿತ್ತು ಅಂತಂದ್ರೆ ನೀವು ಮಾಡಿರೋ ಪಲ್ಲು ಪ್ಲೀಟ್ಸ್ ಕರೆಕ್ಟ್ ಅಂತ. ಓಕೆನಾ. ಸೊ ಇವಾಗ ನಾನು ಇಲ್ಲಿ ಏನ್ ಮಾಡಿದೀನಿ, ಜಸ್ಟ್ ಒಂದು ರ್ಯಾಂಡಮ್ ಆಗಿ ಅರೇಂಜ್ ಮಾಡ್ಕೊಂಡಿದೀನಿ. ಇವಾಗ ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಒಂದು ಉದ್ದ ಒಂದ್ ತುಂಡ ಆ ತರ ಆಗಿರುತ್ತಲ್ವಾ, ಅದನ್ನ ನೀಟಾಗಿ ಅರೇಂಜ್ ಮಾಡ್ಕೊಂಡಿದೀನಿ. ಸೊ ಅರೇಂಜ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಸೇಫ್ಟಿ ಪಿನ್ ನ ಹಾಕೋತೀನಿ. ಸೊ ಸೇಫ್ಟಿ ಪಿನ್ ಹಾಕೊಂಡಾಯ್ತು. ಇವಾಗ ಏನ್ ಮಾಡ್ತೀನಿ, ಇದನ್ನ ನೀವು ಟೇಬಲ್ ಮೇಲೆ, ಐರನ್ ಟೇಬಲ್ ಅಥವಾ ನೀವು ಏನು ಡೋರ್ಸ್ಗೆ ಯಾವ ತರನಾದ್ರೂ ನೀವು ಇದನ್ನ ಈ ತರ ಟಕ್ ಮಾಡ್ಕೋಬಹುದು. ಇಲ್ಲ ಯಾರಾದ್ರೂ ಇದಾರೆ ಅಂತಂದ್ರೆ ಅವ್ರದ್ದು ಹೆಲ್ಪ್ ನೀವು ತಗೋಬಹುದು. ಓಕೆನಾ. ಸೊ ನೋಡಿ, ಇವಾಗ ನನಗೆ ಇಲ್ಲಿ ಎಷ್ಟು ಅಗ್ಲ ಬೇಕು ಅಂದ್ರೆ ನನ್ಗೆ ಎಷ್ಟು ಕವರ್ ಆಗ್ಬೇಕು ಅನ್ನೋದನ್ನ ನಾನು ನೋಡ್ಕೋಬೇಕು. ಸೊ ನನಗೆ ಇಷ್ಟು ಕವರ್ ಆಗ್ಬೇಕು. ಸೊ ನಾನೇನ್ ಮಾಡ್ತಾ ಇದೀನಿ, ಈ ತರ ಇಟ್ಕೋತಾ ಇದೀನಿ. ಈ ತರ ಇಟ್ಕೊಂಡು ಇದನ್ನ ನಾವ್ ಫಸ್ಟ್ ಒನ್ ಏನ್ ಮೆಷರ್ಮೆಂಟ್ ಅಲ್ಲಿ ಇಟ್ಕೊಂಡಿದ್ದೀರಲ್ವಾ ಫಸ್ಟ್ ಪ್ಲೀಟ್ ನ, ಅದನ್ನ ಏನ್ ಮಾಡ್ತಾ ಇದೀನಿ, ಫೋಲ್ಡ್ ಮಾಡ್ತಾ ಇದೀನಿ. ಯಾವ ತರ ಫೋಲ್ಡ್ ಮಾಡ್ತಾ ಇದೀನಿ, ಹಾಫ್ ಫೋಲ್ಡ್ ಮಾಡ್ತಾ ಇದೀನಿ. ಸೊ ಹಾಫ್ ಫೋಲ್ಡ್ ಮಾಡಿ ನನ್ನ 4 ಫಿಂಗರ್ಸ್ ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದೀನಿ. ನೋಡಿ, ಈ ತರ 4 ಫಿಂಗರ್ಸ್ ಅಲ್ಲಿ ನಾನು ಹಾಫ್ ಆಫ್ ದಿ ಸ್ಯಾರಿ ಇದೇನ್ ಇಟ್ಕೊಂಡಿದೀನಿ, ಅಂದ್ರೆ ಹಾಫ್ ಆಫ್ ದಿ ಇದೇನ್ ಇಟ್ಕೊಂಡಿದೀನಿ ಅದಕ್ಕೆ ಅರೇಂಜ್ ಮಾಡ್ತಾ ನೋಡಿ ಒಂದೊಂದೇ ಪ್ಲೀಟ್ ನ ಹಿಡಿತಾ ಇದೀನಿ. ಅಂದ್ರೆ ನನ್ನ ಹ್ಯಾಂಡ್ಸ್ ಕೆಳಗಡೆ ಮೇಲ್ಗಡೆ ಆಗ್ತಾ ಇರುತ್ತೆ. ಇವಾಗ ನೋಡಿ, ಈ ಹ್ಯಾಂಡ್ಸ್ ಕೆಳಗಡೆ ಹೋಗುತ್ತೆ, ಮತ್ತೆ ಈ ಹ್ಯಾಂಡ್ ಫ್ರೀ ಆಯ್ತು, ಮತ್ತೆ ಏನ್ ಮಾಡ್ತೀನಿ, ಈ ಹ್ಯಾಂಡ್ ಕೆಳಗಡೆ ಹೋಗುತ್ತೆ. ಸೊ ಒಂದೇ ಮೆಷರ್ಮೆಂಟ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಇಟ್ಕೊಂತಾ ಹೋಗ್ತೀನಿ. ಸೊ ಇದು ಬಂದು ನಿಮ್ಗೆ ಒಳಗಡೆ ಜಾಸ್ತಿ ಪ್ಲೀಟ್ಸ್ ಬೇಕು ಅಂದ್ರೆ ಇಲ್ಲಿ ಸ್ಪ್ರೆಡ್ ಆದಾಗ ನಿಮ್ಗೆ ಜಾಸ್ತಿ ಪ್ಲೀಟ್ಸ್ ಬೇಕು, ಚೆಸ್ಟ್ ಹತ್ರ ನಂಗೆ ಜಾಸ್ತಿ ಪ್ಲೀಟ್ಸ್ ಬೇಕು ಅಂತ ಅನ್ನೋರು ನೀವು ಈ ಟೆಕ್ನಿಕ್ ನ ಯೂಸ್ ಮಾಡ್ಕೋಬಹುದು. ಓಕೆನಾ. ಇನ್ನ ಲಾಸ್ಟ್, ಸೊ ಇವಾಗ ನಾನು ಇದನ್ನ ಇಟ್ಕೊಂಡಾಯ್ತು. ಇದನ್ನ ಏನ್ ಮಾಡ್ತಾ ಇದೀನಿ, ಫಸ್ಟ್ ಒನ್ ಏನ್ ಫೋಲ್ಡ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನ ಫ್ರೀ ಮಾಡ್ಕೋತಾ ಇದೀನಿ. ಫ್ರೀ ಮಾಡ್ಕೊಂಡು ಇವಾಗ ನಾನು ಎಷ್ಟು ಪ್ಲೀಟ್ಸ್ ನ ಹಿಡ್ದಿದೀನಿ, ಸೊ ಅದನ್ನ 1 by 1 ನೀಟಾಗಿ ಅರೇಂಜ್ ಮಾಡ್ಕೊಂತ ಇದೀನಿ. ಅಂದ್ರೆ ಒಂದ್ರ ಮೇಲ್ ಒಂದು ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಸೊ ಈ ಫಸ್ಟ್ ಒನ್ ಏನಿದೆ ಅಲ್ವಾ, ಇದೇ ನಿಮ್ಗೆ ನೀಟ್ ಗೈಡ್ ಲೈನ್. ಸೊ ನಿಮ್ಗೆ ನೆಕ್ಸ್ಟ್ ಎಲ್ಲ ಈಸಿ ಆಗಿ ಸಿಕ್ಬಿಡುತ್ತೆ. ಇದನ್ನ ನೀಟಾಗಿ ಅರೇಂಜ್ ಮಾಡ್ಕೊಂಡು ಪಿನ್ ಹಾಕೊಂಡ್ರಿ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಎಲ್ಲ ಈಸಿಯಾಗೆ ಸಿಕ್ಬಿಡತ್ತೆ. ಸೊ ಇವಾಗ ನಾನು ಇಲ್ಲಿ ಫಸ್ಟ್ ಪಿನ್ ಮಾಡ್ಕೋತಾ ಇದೀನಿ. ಆಮೇಲೆ ಇನ್ನೊಂದು ಇದ್ರಲ್ಲಿ ಏನಪ್ಪಾ ಒಂದು ಹೇಳ್ಬೇಕು ಅಂತಂದ್ರೆ, ಇವಾಗ ಇಲ್ಲಿ ಪಿನ್ ಮಾಡ್ಕೊಂಡ್ವಿ ಅಲ್ವಾ, ಈ ತರ ಪಿನ್ ಮಾಡ್ಕೊಳ್ಳೋದನ್ನ ನಾವು ಸೆಂಟರಿಗೆ ಯಾವತ್ತು ಪಿನ್ಸ್ ಮಾಡಬಾರ್ದು. ಅವಾಗ ನಮ್ಗೆ ಏನಾಗುತ್ತೆ, ಒಂದೊಂದು ಪ್ಲೀಟ್ಸ್ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನೀವು ಎಲ್ಲ ಅರೇಂಜ್ ಮಾಡ್ಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ನೀವು ಇಲ್ಲಿ ಪಿನ್ ಹಾಕೋಬೇಕು. ತುಂಬಾ ಮಧ್ಯಕ್ಕೆ ಪಿನ್ ಹಾಕಬಾರ್ದು. ಓಕೆನಾ. ಸೊ ಇವಾಗ ನೋಡಿ, ಇಲ್ಲೊಂದು ಪಿನ್ ಹಾಕಿದ್ದೆ ಅಲ್ಲ ಫಸ್ಟ್ ಇಟ್ಕೊಂಡು, ಸೊ ಅದನ್ನ ರಿಮೂವ್ ಮಾಡ್ತಾ ಇದೀನಿ. ರಿಮೂವ್ ಮಾಡಿ ಇವಾಗ ಆ ಸೈಡ್ ಪ್ಲೀಟ್ ನ ನೀಟಾಗೆ ಇಟ್ಕೋತೀನಿ. ಸೊ ಸೇಮ್ ಗೈಡ್ ಲೈನ್ ಅಲ್ಲೇನೆ ನಾನು ಇಟ್ಕೊಂಡಿದೀನಿ. ಸೇಮ್ ಅದೇ ತರನೇ ನಾನು ಏನೂ ಮಾಡ್ತಾ ಇಲ್ಲ. ಇವಾಗ ನನ್ನ ಹ್ಯಾಂಡ್ಸ್ ನ ಕೆಳಗಡೆ ಮೇಲ್ಗಡೆ ಏನ್ ಮೂವ್ಮೆಂಟ್ಸ್ ಇರ್ತಾ ಇತ್ತು ಅದೇ ತರ ಹೋಗ್ತಾ ಇದೆ. ಮತ್ತೆ ಇವಾಗ ನಾನು ನೀಟಾಗಿ ಅರೇಂಜ್ ಮಾಡ್ಕೊಂಡಿರೋದ್ರಿಂದ ನಂಗೆ ಪ್ಲೀಟ್ಸ್ ನ ಹಿಡಿಯಕ್ಕೆ ತುಂಬಾ ಈಸಿ ಆಗ್ತಾ ಇದೆ. ಸೊ ಇಲ್ಲಿ ನಾನು ಯಾರ್ದೇ ಹೆಲ್ಪ್ ತಗೋತಾ ಇಲ್ಲ, ಜಸ್ಟ್ ಒಂದು ಕ್ಲಿಪ್ ಇಂದ ನಾನು ಪ್ಲೀಟ್ಸ್ ನ ಅರೇಂಜ್ ಮಾಡ್ಕೊಂಡೆ. ಸೊ ನೋಡಿ, ಇಲ್ಲಿಂದ ಆಚೆನೂ ಹೋಗಿಲ್ಲ, ಈ ಕಡೆಯಿಂದ ಆಚೆನೂ ಬಂದಿಲ್ಲ. ಆಮೇಲೆ ಏನಪ್ಪಾ ಅಂದ್ರೆ ನಿಮ್ಗೆ ಈವನ್ ಆಗಿ ಪ್ಲೀಟ್ಸ್ ಕಾಣಿಸ್ತಾ ಇದೆ. ಸೊ ಆತರ ಬರ್ಬೇಕು. ಈಗ ಇದನ್ನ ನೀಟಾಗೆ, ಇದನ್ನು ಅಷ್ಟೇ ನೀಟಾಗೆ ಅರೇಂಜ್ ಮಾಡ್ಕೋಬೇಕು. ಅರೇಂಜ್ ಮಾಡ್ಕೊಂಡು ನಿಮ್ಗೆ ಈ ಪಿನ್ ಕಾಣಿಸ್ಬಾರ್ದು ಅಂದ್ರೆ ಒಳಗಡೆಯಿಂದನೂ ಹಾಕೋಬಹುದು. ಬಟ್ ನಾನು ಇದು ನೀಟಾಗಿರುತ್ತೆ ಅಂದ್ರೆ ಈ ಫಸ್ಟ್ ಪ್ಲೀಟ್ ಏನಿದೆ ಅದು ಮೂವ್ಮೆಂಟ್ ಆಗಬಾರ್ದು ಅಂತ
ನಾನು ಫುಲ್ಲು ಸೇರಿಸಿ ಪಿನ್ ಹಾಕೊಂಡಿದೀನಿ. ಓಕೆನಾ? ಸೊ ಇವಾಗ ನಮ್ಗೆ ಈಸಿ ಇದಿಷ್ಟು ಏನಿದೆ ಅಲ್ವಾ, ಇದನ್ನ ನೀಟಾಗಿ ನೀವು ಪ್ಲೀಟ್ ಮಾಡ್ಕೋತು ಅಂತ ಹೇಳಿದ್ರೆ ನಿಮ್ಗೆ ಫುಲ್ಲು ಈಸಿ ಆಗತ್ತೆ ಮಾಡೋದಕ್ಕೆ. ಸೊ ಫಸ್ಟ್ ಒನ್ನೇ ಯಾವಾಗ್ಲೂ ಅಷ್ಟೇ ಗೈಡ್ ಲೈನು, ನೀವು ಅದನ್ನೇ ನೀಟಾಗಿ ಮಾಡ್ಕೋಬೇಕು. ಈಗ ನೋಡಿ, ಅದೇ ಗೈಡ್ ಲೈನ್ ನಾನು ನೀಟಾಗಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಯಾವ್ದೇ ರೀತಿ ನೋಡಿ, ಒಂದ್ಸರಿ ನೀವು ಅರೇಂಜ್ ಮಾಡ್ಕೊಂಡಾದ್ಮೇಲೆ ನೀವು ಈಸಿಯಾಗಿ ಏನ್ ಮಾಡ್ಕೋಬಹುದು, ಫಸ್ಟ್ ಒನ್ ಪ್ಲೀಟ್ದು ಇಟ್ಕೊಂಡು ನೋಡಿ, ಸೆಕೆಂಡ್ ಒನ್ ನಾವು 1 by 1 ಈ ತರ ಏನು ಕೆಳಗಡೆ ಮೇಲ್ಗಡೆ ಏನ್ ಮಾಡ್ತಾ ಇದ್ದೆ ಅದನ್ನ ಮಾಡೋ ನೆಸೆಸಿಟಿ ಇರಲ್ಲ. ಇವಾಗ ಏನ್ ಮಾಡ್ಬೋದು, ನಾನು ಡೈರೆಕ್ಟ್ ಆಗಿ ಪ್ಲೀಟ್ಸ್ ನ ಈ ತರ ಅರೇಂಜ್ ಮಾಡ್ಕೋಬಹುದು. ಸೊ ಇದು ನಿಮ್ಗೆ ಈಸಿ ಆಗತ್ತೆ. ಬಿಗಿನರ್ಸ್ ಅಥವಾ ಯಾರೇ ವರ್ಕಿಂಗ್ ವುಮೆನ್ಸ್ ಏನ್ ಇರ್ತೀರ ಅಲ್ವಾ, ಸೊ ನಿಮಗೆ ಈಸಿಯಾಗ ಬೇಗ ಬೇಗ ಆಗ್ಬಿಡುತ್ತೆ ಇದು. ಸೊ ನೋಡಿ ಎಷ್ಟು ಬೇಗ ನಾನು ಇಟ್ಕೊಂಡೆ. ಸೊ ನೀವ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಲೈಕ್ ನೋಡಿ, ಇವಾಗ ಲೆಂತ್ ಬಂದು ನಾನು ಆಲ್ಮೋಸ್ಟ್ ನಂದು ಏನು ಹ್ಯಾಂಡ್ಸ್ ಇದೆ ಅಷ್ಟು ಇಟ್ಕೊಂಡಿದೀನಿ. ಇವಾಗ ನೀವು ಬಿಗಿನರ್ ಆಗಿರ್ತೀರ ಅಲ್ವಾ, ನಿಮ್ಗೆ ಸ್ವಲ್ಪ ಮಾಡ್ಬೇಕಾದ್ರೆ ಕಷ್ಟ ಆಗತ್ತೆ ಇಷ್ಟು ದೂರ ದೂರ ಇಟ್ಕೊಳಕ್ಕೆ. ಅವಾಗ ಒಂದು ಮೊಳ ಅಂತ ಏನ್ ಹೇಳ್ತೀವಿ ಗೊತ್ತಾ, ಈ ಇಷ್ಟು ಸೈಜಸ್ ಇಟ್ಕೊಂಡು ಇಲ್ಲಿಂದ ಅರೇಂಜ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮ್ಗೆ ಈಸಿ ಆಗತ್ತೆ. ನಾನಿವಾಗ ಏನು ಪ್ಲೀಟ್ಸ್ನೆಲ್ಲ ಇಟ್ಕೊಂಡೆ ಅಲ್ವಾ, ಅದನ್ನ ನೀಟಾಗೆ 1 by 1 ಅರೇಂಜ್ ಮಾಡ್ಕೊಂತ ಇದೀನಿ. ಸೊ ಈ ಪ್ಲೀಟ್ಸ್ ಎಲ್ಲೂ ಮಿಸ್ ಆಗ್ಬಾರ್ದು ನಿಮ್ಗೆ. ಸೊ ನಿಮ್ ಸ್ಯಾರಿ ಪ್ರೀಪ್ಲೇಟ್ ಮಾಡೋದು ತುಂಬಾ ಈಸಿ, ಬಟ್ ಅದನ್ನ ನೀವು ನೀಟಾಗೆ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಈಸಿಯಾಗಿ ನೀಟಾಗಿ ನೀವು ಫಂಕ್ಷನ್ಸ್ಗೆ ಸ್ಯಾರಿನ ಹಾಕೊಂಡು ಹೋಗ್ಬೋದು. ಸೊ ಇವಾಗ ನಾನು ಒಂದಷ್ಟು ಉದ್ದ ಮಾಡ್ಕೊಂಡಿದೀನಿ. ಇವಾಗ ನಾನು ಚೆಕ್ ಮಾಡ್ಕೋತೀನಿ, ನಾನು ಮತ್ತೆ ಪಿನ್ ಹಾಕ್ಬೇಕಾ ಅಥವಾ ನನ್ಗೆ ಇಷ್ಟೇ ಸಾಕಾ ಮೆಷರ್ಮೆಂಟ್ ಅಂತ ನೋಡ್ಕೊಂತೀನಿ. ಏನ್ ಮಾಡ್ತೀನಿ, ನಾನು ಶೋಲ್ಡರ್ ಹತ್ರ ನಾನು ಏನ್ ಪಲ್ಲು ಮಾಡಿದೀನಿ ಅಲ್ಲ, ಏನ್ ಪಲ್ಲು ಇದೆ ಅದನ್ನ ಶೋಲ್ಡರ್ ಲೆವೆಲ್ ವರ್ಗು ಇಟ್ಕೊಂಡು ನಾನು ಚೆಕ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಕರೆಕ್ಟ್ ಆಗಿದೆ. ಸೊ ಎಲ್ಲಿಗೆ ಬರ್ಬೇಕು ನಿಮ್ಮ ಶೋಲ್ಡರ್ ಲೆಂತ್, ಇದನ್ನ ಏನ್ ಮಾಡ್ಕೋತೀವಿ ಅಲ್ವಾ ಪಲ್ಲು ಅಂತ ಏನ್ ಹೇಳ್ತೀವಿ, ಇದು ಎಷ್ಟು ಉದ್ದ ಇರ್ಬೇಕು ಅದೆಲ್ಲ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲೆಲ್ಲ ತಿಳ್ಸ್ಕೊಡ್ತಾ ಹೋಗ್ತೀನಿ. ಆಯ್ತಾ? ಇವಾಗ ಈ ಪಲ್ಲು ಪ್ಲೀಟ್ ನ ಯಾವ ತರ ಮಾಡೋದು ಅಂತ ಗೊತ್ತಾಗಿದೆ ಅಲ್ವಾ? ನೋಡಿ ಎಷ್ಟು ನೀಟಾಗಿ ಬಂದಿದೆ. ಸೊ ಇದನ್ನ ನೀಟಾಗಿ ಐರನ್ ಮಾಡ್ತು ಅಂತಂದ್ರೆ ನಿಮ್ಗೆ ನೀಟಾಗೆ, ಇವಾಗ ಇದೆಷ್ಟು ದಪ್ಪ ಕಾಣಿಸ್ತಾ ಇದೆ, ಇದು ನಿಮ್ಗೆ ಪ್ರೆಸ್ ಆಗಿರೋ ತರ ಇರುತ್ತೆ. ಸೊ ಇದು ನೀಟಾಗೆ ಕಾಣಿಸುತ್ತೆ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಿಮ್ಗೆ ನಾನು ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ಏನ್ ಬೇಕು ಅಥವಾ ಇದ್ರದ್ದು ಯಾವ ತರ ಮೆಷರ್ಮೆಂಟ್ಸ್ ಅದ್ರದ್ದೆಲ್ಲ ನಾನು ವಿಡಿಯೋಸ್ ಮಾಡ್ತೀನಿ. ಇನ್ನ ಏನಾದ್ರೂ ಇನ್ಫಾರ್ಮೇಶನ್ಸ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ನಾನು ಅದ್ರಲ್ಲಿ ನಿಮ್ಗೆ ನೋಡ್ಬಿಟ್ಟೆ ನೀಟಾಗಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.